ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲತಾಯಲ್. ಈ ದಿನ ನಾನು ಭಾರತೀಯ ಕಾವ್ಯ ಮೀಮಾಂಸೆಯ ಬಗೆಗೆ ಮಾತನಾಡ್ತಾ ಇದ್ದೇನೆ. ಭಾರತೀಯರು ಲೋಕಾರ್ಪಣ ಮಾಡಿರುವಂತಹ ಜ್ಞಾನರಾಶಿ ಅತ್ಯಂತ ಗಂಭೀರವಾದದ್ದು, ವಿಶಾಲವಾದದ್ದು ಹಾಗೂ ಅಮೂಲ್ಯವಾದದ್ದು. ವೇದಗಳಿಂದ ಪ್ರಾರಂಭವಾದಂತಹ ಈ ಜ್ಞಾನದ ನಿಧಿ ಅನೇಕ ಶಾಖೋಪಶಾಖೆಗಳಾಗಿ ಬೆಳೆದು ನಿಂತಿದೆ. ವೇದಗಳನ್ನು ಅರ್ಥೈಸಿಕೊಳ್ಳಲು ವೇದಾಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಕಲ್ಪ, ನಿರುಕ್ತ, ಜ್ಯೋತಿಷ ಎಂಬ ಷಟ್ ಶಾಸ್ತ್ರಗಳು ಹುಟ್ಕೊಂಡ್ವು. ತರುವಾಯ 64 ವಿದ್ಯೆಗಳೇ ಮೊದಲಾದಂತಹ ಮಾನವ ಉಪಯೋಗಿ ಶಾಸ್ತ್ರಗಳು ಹುಟ್ಟುಕೊಂಡಾಗ ಕಾವ್ಯ ಮೀಮಾಂಸೆಯು ಅದರಲ್ಲಿ ಒಂದಾಗಿ ಬೆಳೆದು ಬಂತು. ಕವಿ ಅಂದರೆ ಯಾರು, ಅವನ ಸಿದ್ಧಿ ಬುದ್ಧಿಗಳೇನು, ಶ್ರೀಸಾಮಾನ್ಯನಿಗಿಂತ ಕವಿ ಹೇಗೆ ಅಸಾಮಾನ್ಯನಾಗ್ತಾನೆ, ಅವನ ರಚನೆಗೆ ಪ್ರೇರಣೆ ಯಾವುದು, ಕಾವ್ಯ ಎಂದರೆ ಅದಕ್ಕೆ ಯಾವ ಪರಿಭಾಷೆ ಇದೆ, ಕಾವ್ಯದ ವಿವಿಧ ಪ್ರಕಾರಗಳು ಯಾವುವು, ಕವಿತೆಯ ಆಕರ ಯಾವುದು, ಕಾವ್ಯ ರಚನೆಯಿಂದ ಕವಿಗೆ ಏನು ಲಾಭ, ಲೋಕಕ್ಕೆ ಏನು ಪ್ರಯೋಜನ, ಸಹೃದಯ ಎಂದರೆ ಯಾರು, ಕಾವ್ಯದಲ್ಲಿ ಗುಣ ಅಂದ್ರೇನು, ದೋಷ ಅಂದ್ರೇನು, ಅಲಂಕಾರ, ರೀತಿ, ರಸ, ಧ್ವನಿ, ವಕ್ರೋಕ್ತಿ, ಔಚಿತ್ಯಗಳ ಅರ್ಥ ಏನು ಮುಂತಾದ ಕಾವ್ಯ ಸಂಬಂಧಿ ವಿಚಾರಗಳನ್ನು ಈ ಕಾವ್ಯ ಮೀಮಾಂಸೆ ಸವಿವರವಾಗಿ ವಿವೇಚಿಸುತ್ತದೆ. ಈ ಮೀಮಾಂಸೆ ಎಂಬ ಪದ ಸಂಸ್ಕೃತಕ್ಕೆ ಸೇರಿದೆ. ಮಾತುಂ ಇಚ್ಛಾ ಮೀಮಾಂಸಾ ಎಂದರೆ ಅಳೆಯುವ ಇಚ್ಛೆಯೇ ಮೀಮಾಂಸೆ. ಮಾತುಂ ಇಚ್ಛಾ ಎಂದಾಗ ಇದು ಅಳೆಯುವ ಇಚ್ಛೆಯೇ ಹೊರತು ಕರ್ತವ್ಯ ಅಲ್ಲ. ಇಲ್ಲಿ ಅಳೆಯುವ ಇಚ್ಛೆಯನ್ನ ಅಲಂಕಾರಿಕ ಅರ್ಥದಲ್ಲಿ ನಾವು ತೆಗೆದುಕೊಳ್ತೇವೆ. ಅಳೆಯೋದು ಎಂದಾಗ ತೀರ್ಮಾನಕ್ಕೆ ಬರುವುದು, ಬೆಲೆ ಕಟ್ಟುವುದು, ಗುಣದೋಷಗಳನ್ನು ಗುರುತಿಸುವುದು ಎಂಬ ಅರ್ಥಗಳು ಬರ್ತವೆ. ಒಂದು ಕಾವ್ಯವನ್ನು ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ಅಲಂಕಾರ ಹೇಗಿದೆ, ರೀತಿ ಯಾವುದು, ಮಾರ್ಗ ಯಾವುದು, ಧ್ವನಿ ಇದೆಯೇ ಇಲ್ವೇ, ಔಚಿತ್ಯ ಉಂಟೋ ಇಲ್ವೋ, ರಸ ಇದೆಯೇ, ಹೀಗೆ ಇತ್ಯಾದಿ ಶೋಧಿಸುವುದೇ ಅಳೆಯುವುದು. ಇದು ಪರೋಕ್ಷವಾಗಿ ಕವಿಗೆ ನೀಡುವ ಮಾರ್ಗದರ್ಶನವೂ ಆಗ್ತದೆ. ಕಾವ್ಯದಲ್ಲಿ ಅಲಂಕಾರ ಇರಬೇಕು, ಗುಣ ಇರಬೇಕು, ಧ್ವನಿ ಇರಬೇಕು, ರಸವಿರಬೇಕು ಎಂದು ಬೋಧಿಸಿದ ಹಾಗೆಯೂ ಆಗ್ತದೆ. ಹಾಗಾಗಿಯೇ ಮೀಮಾಂಸೆಯು ಕವಿಗೆ ಮಾರ್ಗದರ್ಶನ ನೀಡುವ ಸ್ವರೂಪವನ್ನು ಹೊಂದಿದೆ ಎಂದು ಹೇಳ್ಬೋದು. ಆದ್ರಿಂದ ಇದನ್ನ ಕಾವ್ಯ ಕಲೆಯನ್ನು ಪರಿಷ್ಕರಿಸುವ ಸಾಧನ ಎಂತಲೂ ಕೂಡ ಕರೆಯಬಹುದಾಗಿದೆ. ಸುಮಾರು 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನ ಹೊಂದಿರುವ ಈ ಮೀಮಾಂಸೆ ಕಾವ್ಯ ನಿರ್ಮಿತಿಗೆ ಸಂಬಂಧಿಸಿದ ಮಹತ್ವಪೂರ್ಣವಾದ ವಿಚಾರಗಳನ್ನ ಹೇಳ್ತದೆ. ಪ್ರಾಚೀನರು ಈ ಮೀಮಾಂಸೆಯನ್ನು ಅಲಂಕಾರ ಶಾಸ್ತ್ರ ಎಂದು ಕರೀತಾ ಇದ್ರು. ಅಭಿನಯ, ಸಂಗೀತ, ನೃತ್ಯಗಳಿಂದ ನಾಟಕ ವಿದ್ಯೆಯನ್ನ ಪರಿಷ್ಕರಿಸುವಂತಹ ಶಾಸ್ತ್ರವೇ ಅಲಂಕಾರ ಶಾಸ್ತ್ರ ಎಂಬ ಭಾವನೆ ಇದ್ದುದನ್ನ ನೋಡ್ಬೋದು. ಮುಂದೆ ಅಲಂಕಾರ ಶಾಸ್ತ್ರವು ಕಾವ್ಯ ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಶಾಸ್ತ್ರ ವಿಷಯವಾಗಿ ಪರಿಣಮಿಸಿತು. ಆದರೆ ಇದು ಯಾವ ಶತಮಾನದಲ್ಲಿ ಆಯಿತು ಎಂಬುದು ಖಚಿತವಾಗಿ ತಿಳಿದು ಬಂದಿಲ್ಲ. ಕಾವ್ಯ, ನಾಟಕಾದಿ ಕಲೆಗಳ ಮೂಲಕ ಸೌಂದರ್ಯಾನುಭೂತಿಯನ್ನ ಪಡೆಯುವಂತಹ ಉದ್ದೇಶ ಸಹೃದಯರಿಗೆ ಇತ್ತು. ಈ ಸೌಂದರ್ಯಾನುಭೂತಿ ಎಂದರೆ ಅದು ಒಂದು ಮಾನಸಿಕ ನಿಲುವು ಅಥವಾ ಮನಸ್ಸಿನ ಒಂದು ಸ್ಥಿತಿ. ಈ ಸ್ಥಿತಿಯನ್ನ ಸಹೃದಯರಲ್ಲಿ ಉಂಟು ಮಾಡಲು ಕಲಾಕೃತಿಗಳು ಸಹಾಯ ಮಾಡ್ತವೆ. ಅವುಗಳು ಸಹಾಯ ಮಾಡಬೇಕಾದ್ರೆ ಆ ಕಲಾಕೃತಿಗಳಿಗೆ ಒಂದು ಅರ್ಹತೆ ಇರಬೇಕು. ಅಂತಹ ಅರ್ಹತೆಯನ್ನ ಈ ಕಲಾಕೃತಿಗಳು ಹೇಗೆ ಪಡೆದುಕೊಳ್ಳುತ್ತವೆ ಎನ್ನುವುದೇ ಮೀಮಾಂಸೆಯ ಕೇಂದ್ರ ಪ್ರಶ್ನೆ. ಈ ಕೇಂದ್ರ ಪ್ರಶ್ನೆಗೆ ಉತ್ತರವಾಗಿ ಮೀಮಾಂಸಕರು ನಾನಾ ಸಿದ್ಧಾಂತಗಳ ರೂಪದಲ್ಲಿ ಉತ್ತರವನ್ನ ಕೊಡ್ತಾರೆ.
ಅನೇಕ ಸಂಶೋಧಕರು ಈ ಸಿದ್ಧಾಂತಗಳನ್ನು ಚರ್ಚಿಸಿ ಅವುಗಳಿಗೆ ಸುಧಾರಣೆಗಳನ್ನು ತಂದು ಹೊಸ ದೃಷ್ಟಿಯನ್ನ ಅಳವಡಿಸಿ ಈ ಮೀಮಾಂಸಾ ಶಾಸ್ತ್ರವನ್ನ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಈ ಅಲಂಕಾರ ಶಾಸ್ತ್ರ ಅಥವಾ ಮೀಮಾಂಸೆ ಬೆಳೆಯುವುದಕ್ಕೆ ಕಾರಣವಾದಂತಹ ನಾಟಕದ ಕಲೆ ವೇದ ಕಾಲದಲ್ಲಿಯೇ ಇದ್ದ ಹಾಗೆ ಕಾಣುತ್ತೆ. ಋಗ್ವೇದದಲ್ಲಿ ಬರುವಂತಹ ಯಮ ಯಮಿಯರ ಸಂಭಾಷಣೆ ಹಾಗೂ ಊರ್ವಶಿ ಪುರೂರವರ ಸಂಭಾಷಣೆಗಳು ಇದಕ್ಕೆ ಉತ್ತಮ ಉದಾಹರಣೆಗಳು. ಮನುಷ್ಯನ ದೈವ ಮೂಲದ ಹುಡುಕಾಟದಲ್ಲಿ ಕಥೆಗಳು ಹುಟ್ಕೊಳ್ತವೆ. ಈ ಕಥೆಗಳಿಗೆ ಅಥವಾ ದೃಶ್ಯಗಳಿಗೆ ಪುರಾಣದ ಹಿನ್ನೆಲೆಯನ್ನ ಒದಗಿಸಲಾಗ್ತದೆ. ಈ ಪುರಾಣದ ಹಿನ್ನೆಲೆಯಲ್ಲಿ ಶಿವ, ಬ್ರಹ್ಮ ಮುಂತಾದವರು ಪಾತ್ರಧಾರಿಗಳಾಗ್ತಾರೆ ಅಥವಾ ಸೂತ್ರಧಾರಿಗಳಾಗ್ತಾರೆ ಅಥವಾ ಇದನ್ನ ತಿಳಿಸ್ಕೊಡುವವರು ಆಗ್ತಾರೆ. ಹೀಗೆ ನಾಟಕದ ಉದಯ ಆಗ್ತದೆ. ನಾಟಕ ಕಲೆಯ ಬಗೆಗೆ ಪ್ರಸ್ತಾಪಿಸೋದಾದ್ರೆ 18 ಅಧ್ಯಾಯವುಳ್ಳ ನಾಟಕ ವಿಷಯವನ್ನ 18 ಮುನಿಗಳು ವಿವರಿಸಿದ್ರು ಎಂದು ನಂಬಲಾಗಿದೆ. ನಂದಿ ಅಭಿನಯ ದರ್ಪಣ ಎಂಬ ಗ್ರಂಥವನ್ನ ರಚಿಸಿರೋದನ್ನ ನೋಡ್ತೀವಿ. ಇನ್ನು ವ್ಯಾಸರು ರಚಿಸಿದ್ರು ಎಂದು ಹೇಳಲಾಗುವಂತ ಅಗ್ನಿ ಪುರಾಣದಲ್ಲಿ ದೃಶ್ಯ ಕಲೆ, ಶ್ರವ್ಯ ಕಲೆ ಮುಂತಾದ ವಿಷಯಗಳು ಕಂಡುಬರೋದನ್ನ ನೋಡ್ತೀವಿ. ಇನ್ನು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಬ್ರಹ್ಮನು ಋಗ್ವೇದದಿಂದ ವಾಕಿನ ಭಾಗವನ್ನು, ಯಜುರ್ವೇದದಿಂದ ಅಭಿನಯಾಂಶವನ್ನು, ಸಾಮವೇದದಿಂದ ಹಾಡಿನ ಅಂಶವನ್ನು, ಅಥರ್ವ ವೇದದಿಂದ ರಸದ ಅಂಶವನ್ನು ತೆಗೆದುಕೊಂಡು 5ನೇ ವೇದವನ್ನ ರಚಿಸ್ತ ಎಂದು ತನ್ನ ನಾಟ್ಯಶಾಸ್ತ್ರದ ಮೊದಲ ಅಧ್ಯಾಯದಲ್ಲಿ ಹೇಳ್ತಾನೆ. ಅನಂತರ ಈ ಶಾಸ್ತ್ರವನ್ನ ಬ್ರಹ್ಮನು ಭರತನಿಗೆ ಕಲಿಸಿದನಂತೆ. ಭರತನು ಇದನ್ನು ತನ್ನ 100 ಮಕ್ಕಳಿಗೆ ಬೋಧಿಸಿದ. ಕೋಹಲ, ವಾಸ್ತ್ಯ, ಶಾಂಡಿಲ್ಯ, ಧೂರ್ತಿಲ ಮುಂತಾದವರು ಇದನ್ನ ಭೂಮಿಯಲ್ಲಿ ಪ್ರಚಾರ ಮಾಡಿದ್ರು ಅನ್ನುವಂಥ ಪ್ರಸ್ತಾಪ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಕ್ರಿಸ್ತಶಕ 900ರ ರಾಜಶೇಖರ ತನ್ನ ಕೃತಿ ಕಾವ್ಯಮೀಮಾಂಸೆಯಲ್ಲಿ ಹೇಳ್ತಾನೆ. ಶಿವನು, ಬ್ರಹ್ಮ, ವಿಷ್ಣು ಮೊದಲಾದ 64 ಮಂದಿ ಶಿಷ್ಯರಿಗೆ ಉಪದೇಶ ಮಾಡ್ತಾನೆ. ಬಳಿಕ ಬ್ರಹ್ಮದೇವ ಅದನ್ನ ತನ್ನ ಮಾನಸ ಪುತ್ರರಾದಂತಹ ತನ್ನ ಶಿಷ್ಯರಿಗೆ ಉಪದೇಶ ಮಾಡ್ತಾನೆ. ಆ ಬ್ರಹ್ಮನ ಶಿಷ್ಯರಲ್ಲಿ ಒಬ್ಬನಾದ ಕಾವ್ಯಪುರುಷ ಎಂಬಾತ 18 ಆಶ್ವಾಸಗಳುಳ್ಳ ಕಾವ್ಯಶಾಸ್ತ್ರವನ್ನ ದೇವತೆಗಳಿಗೆ ಬೋಧಿಸ್ತಾನೆ. ಅದರಲ್ಲಿ ಮೊದಲು ಕವಿರಹಸ್ಯ ಎಂಬುದನ್ನ ಸಹಸ್ರಾಕ್ಷ ಎಂಬಾತನು ವಿವರಿಸ್ತಾನೆ. ಶಬ್ದಾರ್ಥ ವಿಚಾರವನ್ನ ಉಕ್ತಿಗರ್ಭ ಎಂಬಾತ, ರೀತಿ ವಿಷಯವನ್ನ ಸುವರ್ಣನಾಭ, ಯಮಕ, ಪ್ರಾಸ ಇತ್ಯಾದಿ ಶಬ್ದಾಲಂಕಾರಗಳನ್ನ ಪ್ರಚೇತಾಯನ, ಚಿತ್ರಾಂಗದ, ಶೇಷರು ತಿಳಿಸ್ಕೊಡ್ತಾರೆ. ಅರ್ಥಾಲಂಕಾರವನ್ನ ಕುರಿತು ಪುಲಸ್ತ್ಯ ಮುಂತಾದವರು, ಶಬ್ದಾಲಂಕಾರ ಸಮನ್ವಯ ಅಥವಾ ಉಭಯಾಲಂಕಾರವನ್ನ ಕುಬೇರ, ಹಾಸ್ಯಕ್ಕೆ ಸಂಬಂಧಿಸಿದ ಅಂಶವನ್ನ ಕಾಮದೇವ, ನಾಟಕ ನಿರೂಪಣೆಗೆ ಭರತ ಮುನಿ, ರಸಕ್ಕೆ ನಂದಿ, ದೋಷ ಪ್ರಕರಣಕ್ಕೆ ಧಿಷಣ, ಗುಣಗಳ ಬಗ್ಗೆ ಉಪಮನ್ಯು ಮುಂತಾದವರು ತಿಳಿಸ್ಕೊಡ್ತಾರೆ. ಹೀಗೆ ಒಂದು ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ರಾಜಶೇಖರ ಇದನ್ನ ನಿರೂಪಿಸಿರೋದನ್ನ ನೋಡಬಹುದು. ಇದರಲ್ಲಿ ರಾಜಶೇಖರ ಶಾಸ್ತ್ರದ ಮೂಲವನ್ನ ಶಿವನಿಗೆ ಆರೋಪಿಸ್ತಾನೆ. ಅದರ ಒಂದೊಂದು ವಿಭಾಗಕ್ಕೂ ಕೂಡ ಒಬ್ಬೊಬ್ಬ ಪ್ರಾಚೀನಾಚಾರ್ಯರ ಹೆಸರನ್ನ ಹೇಳ್ತಾನೆ. ಇನ್ನು ಅಲಂಕಾರ ಶಾಸ್ತ್ರ ಅಥವಾ ಮೀಮಾಂಸೆಗೆ ಸಂಬಂಧಿಸಿದ ಗ್ರಂಥವನ್ನ ಕ್ರಿಸ್ತಪೂರ್ವದಲ್ಲಿ ಸುಸಂಬದ್ಧವಾದಂತಹ ಸಂಘಟಿತ ರೂಪದಲ್ಲಿ ಯಾರೂ ಕೂಡ ರಚಿಸಿದ ಹಾಗೆ ಕಾಣೋದಿಲ್ಲ. ಯಾಸ್ಕನ ನಿರುಕ್ತದಲ್ಲೂ ಹಾಗೂ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲೂ ಉಪಮೆಯ ಪ್ರಸ್ತಾಪ ಪ್ರಾಸಂಗಿಕವಾಗಿ ಬರ್ತದೆ. ಪ್ರಸ್ಥಾನ ತ್ರಯದಲ್ಲಿ ಒಂದಾದಂತಹ ಬ್ರಹ್ಮಸೂತ್ರದಲ್ಲಿಯೂ ಸಹ ರೂಪಕದ ವಿಚಾರ ಬರ್ತದೆ. ತಂತ್ರವಾರ್ತಿಕದಲ್ಲಿ
ಪ್ರಶಂಸೆ, ನಿಂದೆ ಮುಂತಾದ ಲಕ್ಷಣಗಳನ್ನ ಹೇಳಿರೋದು ಕಾವ್ಯ ಲಕ್ಷಣದ ಬಗ್ಗೆ ಸೂಚನೆಯನ್ನ ನೀಡ್ತದೆ. ಇಷ್ಟು ಮಾತ್ರದಿಂದ ಆ ವೇಳೆಗೆ ಅಲಂಕಾರ ಶಾಸ್ತ್ರವೇ ಆವಿರ್ಭವಿಸಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾವ್ಯ ಮೀಮಾಂಸಾ ಶಾಸ್ತ್ರವು ಕ್ರಿಸ್ತಶಕ 1ನೇ ಶತಮಾನದಷ್ಟು ಹಳೆಯದು. ಆ ಕಾಲಕ್ಕೆ ಈ ಶಾಸ್ತ್ರವನ್ನ ಕ್ರಿಯಾಕಲ್ಪ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು ಎಂದು ವಿ ರಾಘವನ್ ಮತ್ತು ತಿ ನಂ ಶ್ರೀ ಅವರು ಸಾಧಾರವಾಗಿ ನಿರೂಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ತಿ ನಂ ಶ್ರೀ ಅವರು ತಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಪ್ರಸ್ತಾಪಿಸಿರುವ ಹಾಗೆ ವಾತ್ಸಾಯನ ಮುನಿಯ ಕಾಮಶಾಸ್ತ್ರದಲ್ಲಿ 64 ವಿದ್ಯೆಗಳ ಪ್ರಸ್ತಾಪ ಇದೆ. ಅದರಲ್ಲಿ ಕಾವ್ಯಕ್ರಿಯಾ, ಅಭಿಧಾನ ಕೋಶ, ಛಂದೋಜ್ಞಾನ ಇವುಗಳ ಜೊತೆಯಲ್ಲಿ ಕ್ರಿಯಾಕಲ್ಪ ಎಂಬ ಹೆಸರು ಕೂಡ ಬರ್ತದೆ. ಕಾವ್ಯಕ್ರಿಯೆಗೆ ಅಂಗಗಳಾದಂತಹ ನಿಘಂಟು, ಛಂದಸ್ಸುಗಳ ಜೊತೆ ಈ ಕ್ರಿಯಾಕಲ್ಪ ಎಂಬ ಹೆಸರು ಬಂದಿರೋದನ್ನ ನಾವು ಗಮನಿಸಬಹುದು. ಜಯ ಮಂಗಳ ಎಂಬುದು ಕಾಮಸೂತ್ರಕ್ಕೆ ರಚಿಸಿದಂತಹ ವ್ಯಾಖ್ಯಾನ ಕೃತಿಯಾಗಿದ್ದು, ಇದರಲ್ಲಿ ಕ್ರಿಯಾಕಲ್ಪ ಇತಿ ಕಾವ್ಯಕರಣ ವಿಧಿ ಕಾವ್ಯಾಲಂಕಾರ ಇತ್ಯರ್ಥಃ ಎಂಬ ವಾಕ್ಯ ಇದ್ದು, ಇದರ ಪ್ರಕಾರ ಕ್ರಿಯಾಕಲ್ಪಕ್ಕೆ ಕಾವ್ಯ ಲಕ್ಷಣ ಶಾಸ್ತ್ರ ಎಂಬ ಅರ್ಥವನ್ನ ಕೊಡಲಾಗಿದೆ. ಹಾಗೆ ಲಲಿತಾ ವಿಸ್ತಾರ ಎಂಬ ಗ್ರಂಥದಲ್ಲಿಯೂ ಕೂಡ ಕ್ರಿಯಾಕಲ್ಪದ ಉಲ್ಲೇಖ ಇರೋದನ್ನ ನೋಡ್ತೀವಿ. ಇನ್ನು ರಾಮಾಯಣದ ಉತ್ತರಕಾಂಡದಲ್ಲಿಯೂ ಕ್ರಿಯಾಕಲ್ಪವನ್ನು ಕುರಿತಂತಹ ವಿದ್ವಾಂಸರ ವಿಚಾರವು ಬರ್ತದೆ. ಈ ಉಲ್ಲೇಖಗಳಿಂದ ಅಲಂಕಾರ ಶಾಸ್ತ್ರದ ಪ್ರಾಚೀನತೆಯನ್ನ ತಿಳಿಯಲು ನಮಗೆ ಸಹಾಯಕ ಆಗಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಈ ಕಾವ್ಯ ಲಕ್ಷಣ ಶಾಸ್ತ್ರ ಇತರ ಶಾಸ್ತ್ರಗಳೊಡನೆ ಹೋಲಿಸಿದ್ರೆ ತೀರಾ ಕಿರಿಯದು ಎಂದು ಹೇಳಲಾಗ್ತದೆ. ಈ ಶಾಸ್ತ್ರವನ್ನ ಕೈಗೆತ್ತಿಕೊಂಡಂತಹ ಪಂಡಿತರು ಇದರಲ್ಲಿನ ಅನೇಕ ಅಂಶಗಳನ್ನ ಗುರುತಿಸ್ತಾರೆ. ಮುಂದೆ ಈ ಕಾವ್ಯ ಲಕ್ಷಣ ಶಾಸ್ತ್ರವು ದೃಶ್ಯ ಕಾವ್ಯ ಹಾಗೂ ಶ್ರವ್ಯ ಕಾವ್ಯ ಎಂಬ 2 ವಿಭಾಗಗಳ ಅಸ್ತಿತ್ವಕ್ಕೆ ಕಾರಣ ಆಗ್ತದೆ. ಓದುವ, ಕೇಳುವ ಕಾವ್ಯವು ಶ್ರವ್ಯ ಕಲೆಯಾದ್ರೆ, ಅಭಿನಯಿಸುವ ಪ್ರೇಕ್ಷಕರ ವಿಷಯವಾದುದು ದೃಶ್ಯ ಕಾವ್ಯ ಎಂದು ಕರೆಸಿಕೊಳ್ಳುತ್ತೆ. ಮುಂದೆ ನಾಟಕವನ್ನು ಕುರಿತಂತೆ ನಾಟ್ಯಶಾಸ್ತ್ರ ಬೆಳೆದು ಬಂದ್ರೆ, ಕಾವ್ಯವನ್ನು ಕುರಿತಂತೆ ಕಾವ್ಯ ಲಕ್ಷಣ ಶಾಸ್ತ್ರ ಬೆಳೆದು ಬರ್ತದೆ. ಈ ಕಾವ್ಯ ಲಕ್ಷಣ ಶಾಸ್ತ್ರಕ್ಕೆ ಅಲಂಕಾರ ಶಾಸ್ತ್ರ ಎಂಬ ಹೆಸರು ಬರಲು ಕೂಡ ಒಂದು ಕಾರಣ ಇದೆ. ಹಿಂದೆ ಅಲಂ ಎಂದರೆ ಯುಕ್ತ, ಶಕ್ತ ಎಂಬ ಅರ್ಥಗಳು ಇದ್ವು. ಅಲಂ ಮತ್ತು ಕಾರ ಎಂಬ ಪ್ರತ್ಯಯ ಸೇರಿ ಈ ಅಲಂಕಾರ ಎಂಬ ಶಬ್ದ ಸೃಷ್ಟಿಯಾಗಿದೆ. ಅನಂತರ ಈ ಅಲಂಕಾರ ಎಂಬ ಪದಕ್ಕೆ ಆಭರಣ, ಪ್ರಸಾಧನ ಎಂಬ ಅರ್ಥ ಬರಲು ಪ್ರಾರಂಭ ಆಗುತ್ತೆ. ವೇದಗಳ ಕಾಲದಲ್ಲಿ ಮಂತ್ರಕ್ಕೆ ಮಾಂತ್ರಿಕ ಶಕ್ತಿಯನ್ನ ತಂದು ಕೊಡುವಂತಹದೇ ಅಲಂಕಾರ ಎಂದು ನಂಬಿದ್ರು. ಮಂತ್ರಗಳಲ್ಲಿ ಕಂಡು ಬರುವಂತಹ ಅನುಪ್ರಾಸ, ಉಕ್ತಿ ಸಾಮ್ಯ ಮೊದಲಾದವು ದೈವಿಕ ಶಕ್ತಿಯನ್ನ ಉಂಟು ಮಾಡ್ತವೆ ಎಂದು ಭಾವಿಸಿದ್ರು. ಮುಂದೆ ಅವುಗಳು ಮಾತಿಗೆ ಸೌಂದರ್ಯವನ್ನ ತಂದುಕೊಡ್ತವೆ ಎಂದು ಕಂಡುಕೊಂಡ್ರು. ಇನ್ನು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನ ಗಮನಿಸೋದಾದ್ರೆ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ 3 ಶಾಸ್ತ್ರಗಳು ಬಹುಮಟ್ಟಿಗೆ ಪ್ರತ್ಯೇಕವಾಗಿ ಬೆಳೆದು ಬಂದಿರೋದನ್ನ ನೋಡ್ತೀವಿ. ಅದರಲ್ಲಿ ಅಲಂಕಾರ ಶಾಸ್ತ್ರ ಅಂದ್ರೆ ಲೇಖನ, ಭಾಷಣಾದಿಗಳ ರಚನೆಗಳನ್ನು, ಉಕ್ತಿ ಚಮತ್ಕಾರವನ್ನ ವಿಭಜನೆ ಮಾಡುವಂತ ಶಾಸ್ತ್ರ. ಇನ್ನು ಕಾವ್ಯ ಮೀಮಾಂಸೆ ಅಂದ್ರೆ ಕಾವ್ಯದ ತಿರುಳನ್ನು, ಅದರ ನಿರ್ಮಾಣ ಕ್ರಮ ಮೊದಲಾದವನ್ನ ನಿರೂಪಿಸುವಂತ ಶಾಸ್ತ್ರ. ಇನ್ನು ಸೌಂದರ್ಯ ಮೀಮಾಂಸೆ ಅಂದ್ರೆ ಎಲ್ಲಾ ಲಲಿತ ಕಲೆಗಳಿಗೂ ಸಮಾನ ವಿಷಯವಾಗಿರೋದು ಮಾತ್ರ ಅಲ್ಲದೆ, ಬ್ರಹ್ಮ ಸೃಷ್ಟಿಯಲ್ಲೂ ಕಾಣಬರುವಂತಹ ಸೌಂದರ್ಯದ ಸ್ವರೂಪವನ್ನ ವಿಚಾರ ಮಾಡುವಂತ ಶಾಸ್ತ್ರ. ಹೀಗೆ ಈ ಅಲಂಕಾರ ಶಾಸ್ತ್ರ,
ಕಾವ್ಯ ಮೀಮಾಂಸೆ, ಸೌಂದರ್ಯ ಮೀಮಾಂಸೆ ಎಂಬ ಈ 3 ಶಾಸ್ತ್ರಗಳು ಬಹುಮಟ್ಟಿಗೆ ಪ್ರತ್ಯೇಕವಾಗಿ ಬೆಳೆದು ಬಂದಿರೋದನ್ನ ನೋಡ್ತೀನಿ. ಇವುಗಳಲ್ಲಿ ಸೌಂದರ್ಯ ಮೀಮಾಂಸೆಯು ತತ್ವಶಾಸ್ತ್ರದ ಭಾಗವಾಗಿ ಬರ್ತದೆ. ಆದರೆ ಭಾರತದಲ್ಲಿ ಈ ಅಲಂಕಾರ ವಿಭಜನೆ, ಕಾವ್ಯ ಮೀಮಾಂಸೆ, ಸೌಂದರ್ಯ ದರ್ಶನ ಈ 3 ಬೇರೆ ಬೇರೆ ಶಾಸ್ತ್ರಗಳು ಎಂದು ವಿಂಗಡಿಸಿ ನಿರೂಪಿಸುವಂಥ ಪದ್ಧತಿ ಇರಲಿಲ್ಲ. ಮೊದಲಿಗೆ ಅಲಂಕಾರಿಕರು ಕಾವ್ಯದಲ್ಲಿ ರಮಣೀಯತೆಯನ್ನ ಉಂಟು ಮಾಡುವಂತಹ ಎಲ್ಲ ಅಂಶಗಳನ್ನು ಅಲಂಕಾರಗಳು ಅಂತ ಕರೀತಾರೆ. ಆದರೆ ಅವರ ಕಣ್ಣಿಗೆ ಮುಖ್ಯವಾಗಿ ಕಂಡಿದ್ದು ಅಂದರೆ ಯಮಕ, ಅನುಪ್ರಾಸ, ಉಪಮೆ, ಉತ್ಪ್ರೇಕ್ಷೆ ಮೊದಲಾದಂಥ ಶಬ್ದಾಲಂಕಾರಗಳು. ಅಲ್ಲಿಂದ ಈಚೆಗೆ ನಡೆದಂತಹ ವಿಶ್ಲೇಷಣೆಯ ಪ್ರಭಾವವಾಗಿ ಕಾವ್ಯದ ತಿರುಳು ಬೇರೆ, ಈ ಶಬ್ದಾಲಂಕಾರಗಳೆಲ್ಲವೂ ಅದಕ್ಕೆ ಅಂಗಗಳು ಮಾತ್ರ ಎಂಬುದು ಸಿದ್ಧವಾಗುತ್ತೆ. ಅಲಂಕಾರ ಶಬ್ದಕ್ಕೆ ಶಬ್ದಾಲಂಕಾರಗಳೆಂಬ ಪರಿಮಿತವಾದಂಥ ಅರ್ಥ ಬಳಕೆಗೆ ಬಂದ ಮೇಲೂ ಕೂಡ ಸೌಂದರ್ಯ ಎನ್ನುವಂತಹ ಅದರ ಹಿಂದಿನ ವಿಶಾಲಾರ್ಥ ಮರೆಯಾಗಲಿಲ್ಲ. ಆದ್ರಿಂದಲೇ ಅಲಂಕಾರ ಶಾಸ್ತ್ರ ಹಾಗೂ ಕಾವ್ಯ ಮೀಮಾಂಸೆ ಈ 2 ನಮ್ಮಲ್ಲಿ ಸಮಾನಾರ್ಥಕ ಶಬ್ದಗಳಾಗಿ ಬೆಳೆದು ಬಂದಿರೋದನ್ನ ನೋಡ್ತೀವಿ. ಉದಾಹರಣೆಗೆ ಭಾಮಹ ತನ್ನ ಕೃತಿಗೆ ಕಾವ್ಯಾಲಂಕಾರ ಎಂದು ಹೆಸರಿಡ್ತಾನೆ. ವಾಮನ ಕಾವ್ಯಾಲಂಕಾರ ಸೂತ್ರ ವೃತ್ತಿ ಎಂದು ಕರೀತಾನೆ. ಉದ್ಭಟ ಕಾವ್ಯಾಲಂಕಾರ ಸಾರ ಸಂಗ್ರಹ ಎಂಬ ಹೆಸರನ್ನ ಕೊಟ್ರೆ, ರುದ್ರಟ ತನ್ನ ಕೃತಿಗೆ ಕಾವ್ಯಾಲಂಕಾರ ಎಂಬ ಹೆಸರನ್ನ ನೀಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಮೊದಲು ಕೇವಲ ಅಲಂಕಾರ ಶಾಸ್ತ್ರವಾಗಿದ್ದದ್ದು ಬರುತ್ತಾ ಹೆಚ್ಚು ಆಳಕ್ಕೆ ಇಳಿದು ಹೆಚ್ಚು ವಿಶಾಲವಾಗಿ ಹರಡಿ ಅದು ಕಾವ್ಯ ಮೀಮಾಂಸೆಯಾಗಿ ಪರಿಣಮಿಸ್ತು ಅಂತ ಹೇಳ್ಬೋದು. ಈ ಕಾವ್ಯ ಮೀಮಾಂಸೆ ಎಂಬ ಹೆಸರನ್ನ ಮೊಟ್ಟ ಮೊದಲು ಪ್ರಯೋಗಿಸಿದವನು ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆ ಎಂಬ ಗ್ರಂಥದಲ್ಲಿ. 18 ಅಧ್ಯಾಯಗಳನ್ನ ಒಳಗೊಂಡಿರುವಂತಹ ಈ ಗ್ರಂಥವನ್ನ ವಿದ್ವಾಂಸರು ಕವಿಗಳ ಕೈಪಿಡಿ ಎಂದು ಕರೀತಾರೆ. ಜಗನ್ನಾಥ ಪಂಡಿತ ತನ್ನ ರಸಗಂಗಾಧರ ಕೃತಿಯಲ್ಲಿ ರಸಗಂಗಾಧರ ನಾಮ್ನಿಂ ಕರೋತಿ ಕುತುಕೇನ ಕಾವ್ಯ ಮೀಮಾಂಸಾ ಎಂದು ಬಳಸಿರುವುದರಿಂದ ಇದು ಈ ಶಾಸ್ತ್ರ ಬಳಕೆಯ ಹೆಸರಾಗಿತ್ತು ಎಂದು ನಾವು ತಿಳಿಬಹುದಾಗಿದೆ. ಈ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಘಟ್ಟಗಳ ಬಗೆಗೆ ನಾವು ಚರ್ಚಿಸೋದಾದ್ರೆ, ಕಾವ್ಯ ಮೀಮಾಂಸೆಯ ಪರಮ ಗುರಿ ಅಂದ್ರೆ ಅದು ಕಾವ್ಯ ತತ್ವದ ಸಾಕ್ಷಾತ್ಕಾರ. ಈ ತತ್ವದ ಅನ್ವೇಷಣೆಯನ್ನ ಭಾರತೀಯ ಕಾವ್ಯ ಮೀಮಾಂಸಕರು ಅತ್ಯಂತ ಸಮರ್ಥವಾಗಿ ಬಹುಮುಖವಾಗಿ ಮಂಡಿಸಿದ್ದಾರೆ. ಕಾವ್ಯಂ ಆನಂದಾಯಂ ಅಂದ್ರೆ ಕಾವ್ಯದ ಪರಮ ಪ್ರಯೋಜನವು ಆನಂದಾನುಭೂತಿಯನ್ನ ಪಡೆಯುವುದು ಅನ್ನೋದ್ರಲ್ಲಿ ವಿದ್ವಾಂಸರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲದೆ ಇದ್ರೂ ಸಹ ಅಂತಹ ದಿವ್ಯವಾದ ಆನಂದವನ್ನ ಸಹೃದಯರಿಗೆ ತಂದುಕೊಡುವಂತಹ ತತ್ವ ಯಾವುದು ಎಂಬ ವಿಚಾರದಲ್ಲಿ ಅನೇಕ ಮತಭೇದಗಳು ಉಂಟಾಗಿರೋದನ್ನ ನೋಡ್ತೀವಿ. ಈ ಒಂದು ಪ್ರಶ್ನೆಯೇ ಕಾವ್ಯ ಮೀಮಾಂಸೆಯ ಬೆಳವಣಿಗೆಗೆ ಬೀಜ ಎಂದು ನಾವು ಹೇಳ್ಬೋದು. ಶಬ್ದಾರ್ಥ ಸಂಯೋಗದಿಂದ ಆರಂಭಿಸಿ ಕಾವ್ಯದಲ್ಲಿ ಬ್ರಹ್ಮಾನಂದವನ್ನು ಹೋಲುವವರೆಗಿನ ಅನುಭವ ಉಂಟು ಎಂದು ನಿರೂಪಿಸುವವರೆಗೆ ಮೀಮಾಂಸಕರು ತಮ್ಮ ವಿಚಾರ ಸರಣಿಯನ್ನ ಮಂಡಿಸಿದ್ದಾರೆ. ಈ ಕಾವ್ಯಾನಂದದ ಮೂಲ ಕಾರಣವನ್ನ ಶೋಧಿಸುತ್ತಾ ಅನೇಕ ಸಿದ್ಧಾಂತಗಳನ್ನ ಅವರು ನಿರೂಪಿಸ್ತಾರೆ. ಆ ಒಂದೊಂದು ಸಿದ್ಧಾಂತವೂ ಸಹ ಈ ಕಾವ್ಯ ಮೀಮಾಂಸೆಯ ಒಂದೊಂದು ಘಟ್ಟ ಎಂದು ಹೇಳ್ಬಹುದು. ಅದನ್ನೇ ನಾವು ಪ್ರಸ್ಥಾನ ಅಥವಾ ಪರಂಪರೆ ಎಂದು ಕರಿತೇವೆ. ಆ ಪ್ರಮುಖ ಪ್ರಸ್ಥಾನಗಳು ಅಥವಾ ಘಟ್ಟಗಳು ಯಾವುದಪ್ಪ ಅಂದ್ರೆ ರಸ, ಅಲಂಕಾರ, ರೀತಿ, ಧ್ವನಿ, ವಕ್ರೋಕ್ತಿ, ಅನುಮಾನ, ಔಚಿತ್ಯ ಸಿದ್ಧಾಂತಗಳು.
ಹೀಗೆ ಕಾಲದಿಂದ ಕಾಲಕ್ಕೆ ಕಾವ್ಯತತ್ವ ಅಥವಾ ಕಾವ್ಯ ಮೀಮಾಂಸೆಯು ವಿಕಾಸಗೊಳ್ತಾ ಸಾಗಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ಭಾರತೀಯ ಕಾವ್ಯ ಮೀಮಾಂಸೆಯ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಸಿದ್ಧಾಂತವನ್ನು ಕೂಡ ನಾನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇಲ್ಲಿಯವರೆಗೂ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತಮ್ಮ ಸಲಹೆ ಹಾಗೂ ಸೂಚನೆಗಳಿಗೆ ಸ್ವಾಗತ. ಎಲ್ರಿಗೂ ಧನ್ಯವಾದಗಳು.